ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವಿಷ್ಣುವಿನ ತಾಳ್ಮೆ, ನರಸಿಂಹನ ಕೋಪ. ಪಾಕಿಸ್ತಾನ ಇದುವರೆಗೂ ಕೂಡ ಮೋದಿ ಅವರಲ್ಲಿ ಬರೀ ವಿಷ್ಣುವಿನ ತಾಳ್ಮೆಯನ್ನಷ್ಟೇ ನೋಡಿತ್ತು. ಏನು ಮಹಾ ಮಾಡ್ತಾರೆ? ಒಂದು ಸರ್ಜಿಕಲ್ ಸ್ಟ್ರೈಕ್, 10-20 ಭಯೋತ್ಪಾದಕರ ರಕ್ತ, ಅಷ್ಟೇ ಅಲ್ವಾ ಅಂದ್ಕೊಂಡಿದ್ದಂಥ ಪಾಕಿಸ್ತಾನ ಇವತ್ತು ಗಡ ಗಡ ಅಂತ ನಡುಗ್ತಾ ಇದೆ. ಬೆಂಕಿ ಬಿದ್ದ ಮುನೀರ ಕೂರೋಕ್ಕೂ ಆಗದೆ ನಿಲ್ಲೋದಕ್ಕೂ ಆಗದೆ ಒದ್ದಾಡ್ತಾ ಇದ್ದಾನೆ. ಹೆಂಗಾಗಿದೆ ಆತನ ಪರಿಸ್ಥಿತಿ ಅಂದರೆ, ಹೆದರಿ ಗಡಿಯಲ್ಲಿ ತನ್ನ ಸೇನೆಯನ್ನು ಕೂರಿಸ್ಬಿಟ್ಟಿದ್ದ. ಸೆಕ್ಯೂರಿಟಿಗೋಸ್ಕರ ಇಮಿಡಿಯೇಟ್ ಮೀಟಿಂಗ್ ಬೇರೆ ಕರೀತಾನೆ. ಎಲ್ಲಿ ಹೆಂಗೆ ಯಾವಾಗ ನುಗ್ಗಿ ಹೊಡಿತಾರೆ ಅನ್ನೋ ಭಯ. ಮೋಸ್ಟ್ಲಿ ರಾತ್ರಿ ಕನಸಲ್ಲೂ ಕೂಡ ಮೋದಿ ಹಾಗೂ ಭಾರತೀಯ ಸೈನಿಕರು ಕಾಣ್ತಾ ಇದ್ರೇನೋ. ಮೋದಿ ಈ ಸಲ ದೊಡ್ಡದಾಗಿ ಆಕ್ಷನ್ ತಗೋತಾರೆ ಅನ್ನೋದಂತೂ ಕನ್ಫರ್ಮ್ ಇತ್ತು. ಆದರೆ ಇಷ್ಟು ಬೇಗ ಯುದ್ಧ ಶುರು ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮೋದಿ ಸರ್ಕಾರ ಪಾಕಿಸ್ತಾನ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಅಂಥ ಏಟು ಕೊಟ್ಟಿದೆ. ಪಾಕಿಸ್ತಾನದ ಜೊತೆ ನೇರ ಯುದ್ಧ ಮಾಡೋದಕ್ಕಿಂತ ಮೊದಲು ಅವರನ್ನು ಕುಗ್ಗಿಸೋ ಕೆಲಸಕ್ಕೆ ಮೋದಿ ಕೈ ಹಾಕಿದ್ದಾರೆ. ಡಿಪ್ಲೊಮ್ಯಾಟಿಕ್ ಸರ್ಜಿಕಲ್ ಸ್ಟ್ರೈಕ್. ಕೆಲವೇ ದಿನಗಳ ಹಿಂದೆ ಭಾರತ ರಾವಿ ನದಿಯ ನೀರನ್ನು ನಿಲ್ಲಿಸಿತ್ತು. ಆಗಲೇ ಪಾಕಿಸ್ತಾನಕ್ಕೆ ಲೈಟಾಗಿ ಸ್ಟ್ರೋಕ್ ಹೊಡೆದಿತ್ತು. ಈ ಸಲ ಮೋದಿ ಏನು ಮಾಡಿದ್ದಾರೆ ಅಂದರೆ, ಇಡೀ ಇಂಡಸ್ ಒಪ್ಪಂದವನ್ನು ಮುರಿದು ಎಲ್ಲ ನದಿಯ ನೀರುಗಳನ್ನು ಈ ಕೂಡಲೇ ಬಂದ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಪಾಕಿಸ್ತಾನಕ್ಕೆ ಮುಕ್ಕಾಲುವಾಸಿ ನೀರು ಭಾರತದ ಜಮ್ಮು ಕಾಶ್ಮೀರದಿಂದಲೇ ಹೋಗೋದು. ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿದ ನದಿಗಳು ಹರಿದು ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಾ ಇದೆ. ಇದೇ ನೀರಿನಿಂದ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಕೃಷಿ ಮಾಡ್ತಾ ಇದ್ರು. ಪಾಕಿಸ್ತಾನ ಬದುಕ್ತಾ ಇರೋದೇ ಇದೇ ನದಿಯ ನೀರಿನಿಂದ. ಆದರೆ ಈಗ ಭಾರತ ಆ ಎಲ್ಲ ನೀರನ್ನು ತಡೆದಿದೆ. ನೆಹರು ಮಾಡಿಕೊಂಡಂಥ ಒಪ್ಪಂದವನ್ನು ಮುರಿದು ಹಾಕಿದೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ತೊಳ್ಕೊಳ್ಳೋದಕ್ಕೂ ಕಷ್ಟ ಆಗಬಹುದು. The seriousness of this terrorist attack, the CCS decided upon the following measures. 1. The Indus Waters Treaty of 1960 will be held in abeyance with immediate effect until Pakistan credibly and irrevocably abjures its support for cross-border terrorism. 2. The integrated checkpost Atari will be closed with immediate effect. Those who have crossed over with valid endorsements may return through that route before 1 May 2025. Pakistani nationals will not be permitted to travel to India under the SAARC visa exemption scheme visas. Any SVAS visas issued in the past to Pakistani nationals are deemed cancelled. Any Pakistani national currently in India under SVAS visa has 48 hours to leave India. 4. The defense, military, naval and air advisors in the Pakistani High Commission in New Delhi are declared persona non grata. They have a week to leave India. India will be withdrawing its own defense, navy and air advisors from the Indian High Commission in Islamabad. These posts in the respective High Commissions are deemed annulled. 5 support staff of the service advisors will also be withdrawn from both High Commissions. 5. The overall strength of the High Commissions will be brought down to 30 from the present 55 through further reductions to be effected by 1st May 2025. The CCS reviewed the overall security situation and directed all forces to maintain high vigil. It resolved that the perpetrators of this attack will be brought to justice and their sponsors held to account. As with the recent extradition of Tahawur Rana, India will be unrelenting in the pursuit of those who have committed acts of terror or conspired to hold them, to make them possible. Thank you very much. ಇದು ಒಂಥರಹ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ಕೂಡ ಹೌದು. ಯಾಕಂದರೆ ಪಾಕಿಸ್ತಾನದ GDPಯ 21%, ಹಾಗೆ ಉದ್ಯೋಗದ 45% ಸಿಂಧೂ ನದಿಗೆ ಡಿಪೆಂಡ್ ಆಗಿದೆ. ನೆಕ್ಸ್ಟ್, ಅಟ್ಟಾರಿ ಗಡಿಯನ್ನು ಮುಚ್ಚಲಾಗಿದೆ. ಪಾಕಿಸ್ತಾನಿ ಪ್ರಜೆಗಳು ಭಾರತಕ್ಕೆ ಬರುವುದನ್ನು ನಿಷೇಧಿಸಲಾಗಿದೆ. ಇನ್ನು 48 ಗಂಟೆಯಲ್ಲಿ ಯಾರ್ಯಾರು ಭಾರತದಲ್ಲಿ ಇದ್ದಾರೋ ಅವರೆಲ್ಲ ತೊಲಗ್ತಾ ಇರಬೇಕು. ಕಾಶ್ಮೀರದಲ್ಲಿ ದಾಳಿ ಆಗುತ್ತೆ. ಇಲ್ಲಿ ಅಂದರೆ ದೆಹಲಿಯಲ್ಲಿರುವಂಥ ಪಾಕಿಸ್ತಾನದ ಅಧಿಕಾರಿಗಳು ಕೇಕ್ ಆರ್ಡರ್ ಮಾಡಿ ತಿಂತಾರೆ. ಅಂದರೆ ಅವರ ಮನಸ್ಥಿತಿ ಹೇಗಿದೆ ನೋಡಿ.
ಆ ಕಚಡಗಳನ್ನು ಕೂಡ ಓಡಿಸ್ತಾ ಇದ್ದಾರೆ. ಎಂಥ ಅವಸ್ಥೆ ನೋಡಿ. ನಾವು ಜಾತ್ಯತೀತರು. ಪಾಕಿಸ್ತಾನದ 19 ವರ್ಷದ ಹುಡುಗಿ ತನಗೆ ಹೃದಯದ ಸರ್ಜರಿ ಆಗಬೇಕು ಅಂತ ಭಾರತಕ್ಕೆ ಬಂದಾಗ ಆಕೆಯನ್ನು ನಾವು ಮಾನವೀಯತೆಯಿಂದ ಕಂಡು ಏನು ತೊಂದರೆ ಆಗದಂತೆ ಸರ್ಜರಿ ಮಾಡಿ ಕಳಿಸಿದ್ವಿ. ಆಕೆ ಆಪರೇಷನ್ ಥಿಯೇಟರ್ನಲ್ಲಿ ಮಲಗಿದಾಗ ನೀನು ಮುಸ್ಲಿಮಳ ಅಥವಾ ಹಿಂದೂ ಅಂತ ನಾವು ಕೇಳಲೇ ಇಲ್ಲ. ಆದರೆ ಅವರು ಮಾಡಿದ್ದೇನು? ರಾಬರ್ಟ್ ವಾದ್ರಂಥ ಕಚ್ಚಡ ಕಜ್ಜಿ ನಾಯಿಗಳು ಹಿಂದೂಗಳ ಟಾರ್ಚರ್ಗೆ ಅವರು ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತಾನೆ. ಹೊಟ್ಟೆಗೆ ಅನ್ನ ತಿನ್ನೋ ನಾಯಿಯಲ್ಲ ಇದು, ಹೊಟ್ಟೆಗೆ ಬೇರೆದನ್ನೇ ತಿನ್ನೋ ಹಂದಿ ಇದು. ನನಗೆ ಇಷ್ಟೊಂದು ಹೊಟ್ಟೆ ಉರಿತಾ ಇದೆ ಅಂದರೆ 11 ವರ್ಷದಿಂದ ತಪಸ್ಸು ಮಾಡಿ ಕಾಶ್ಮೀರವನ್ನು ಸ್ವರ್ಗ ಮಾಡೋಕ್ಕೆ ಹೊರಟಿದ್ದ ಈ ವ್ಯಕ್ತಿಗೆ ಎಷ್ಟು ನೋವಾಗಿರೋದಿಲ್ಲ. ಮೋದಿಯವರ ಒಂದು ಅವತಾರವನ್ನು ಅಷ್ಟೇ ಪಾಕ್ ನೋಡಿದೆ, ಇನ್ನೊಂದು ಮುಖ ಸದ್ಯದಲ್ಲೇ ಕಣ್ಣೆದುರಿಗೆ ಬರುತ್ತೆ. साथियों, 22 अप्रैल को जम्मू कश्मीर के पहलगाम में आतंकियों ने मासूम देशवासियों को जिस बेरहमी से मारा है, उससे पूरा देश व्यथित है. कोटि कोटि देशवासी दुखी हैं. सभी पीड़ित परिवारों के इस दुख में पूरा देश उनके साथ खड़ा है. ये हमला सिर्फ निहत्थे पर्यटकों पर नहीं हुआ है. देश के दुश्मनों ने भारत की आत्मा पर हमला करने का दुस्साहस किया है. मैं बहुत स्पष्ट शब्दों में कहना चाहता हूं, जिन्होंने ये हमला किया है उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. 140 करोड़ भारतीयों की इच्छा शक्ति अब आतंकी आकाओं की कमर तोड़ कर रहेगी. ಮೋದಿ ಅವರ ಆಕ್ಷನ್ ನೋಡ್ತಾ ಇದ್ರೆ 48 ಗಂಟೆಯಲ್ಲಿ ಏನ್ ಬೇಕಾದ್ರೂ ನಡಿಬಹುದು ಅನಿಸ್ತಾ ಇದೆ. ಕಾಶ್ಮೀರದಾದ್ಯಂತ 1500ಕ್ಕೂ ಹೆಚ್ಚು ಶಂಕಿತರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಸ್ಥಳೀಯ ದೇಶದ್ರೋಹಿಗಳಿಂದ ಪಾಕಿಸ್ತಾನಿ ಭಯೋತ್ಪಾದಕರವರೆಗೂ ಈ ಬಾರಿ ಯಾರನ್ನು ಕೂಡ ಬಿಡಲಾಗುವುದಿಲ್ಲ. ಯಾರ್ಯಾರು ಕಾಶ್ಮೀರದಲ್ಲಿ ಇದ್ಕೊಂಡು ಇಲ್ಲಿ ಅನ್ನ ತಿಂದು ಆ ಕುನ್ನಿಗಳಿಗೆ ಸಪೋರ್ಟ್ ಮಾಡಿದ್ರು ಅವರಿಗೂ ಗ್ರಹಚಾರ ಕೆಡ್ತು ಅಂತಾನೆ ಅನ್ಕೊಳ್ಳಿ. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚುತ್ತಿರುವುದನ್ನು ಕಂಡು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರ ನೇತೃತ್ವದಲ್ಲಿ ತುರ್ತು ರಾಷ್ಟ್ರೀಯ ಭದ್ರತಾ ಸಮಿತಿ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೋಸ್ಕರ ಜನರಲ್ ಆಸಿಮ್ ಮುನೀರ್ ತಮ್ಮ ಕಜಕಿಸ್ತಾನ ಭೇಟಿಯನ್ನು ಕ್ಯಾನ್ಸಲ್ ಮಾಡಿದಾರಂತೆ. ಅಂದರೆ ಎದೆ ಹೊಡ್ಕೊಳ್ಳೋಕ್ಕೆ ಶುರುವಾಗಿದೆ ಅಂತ ಆಯಿತು. ಈಗಾಗಲೇ ಭಾರತದ ಸೈನಿಕರು ಪಾಕ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರದಲ್ಲಿ 42 ಭಯೋತ್ಪಾದಕರ ಶಿಬಿರಗಳನ್ನು ಗುರುತಿಸಿಕೊಂಡಿದ್ದಾರೆ. ಗುಪ್ತಚರ ಮತ್ತು ಸೇನೆ ಅಗತ್ಯ ಬಿತ್ತು ಅಂದರೆ ಉಡಾಯಿಸೇ ಬಿಡ್ತಾರೆ. ಲಿಟ್ರಲಿ ಪಾಕಿಸ್ತಾನ ನಡುಗಿ ಹೋಗಿದೆ. ಪಾಕಿಸ್ತಾನದಲ್ಲಿರುವ ಸೇನಾಧಿಕಾರಿಗಳ ರಜೆ ಕ್ಯಾನ್ಸಲ್ ಮಾಡಿದ್ದಾರೆ. ರಿಸರ್ವ್ ಫೋರ್ಸ್ ಅನ್ನ ಸಿದ್ಧವಾಗಿರುವಂತೆ ಹೇಳಲಾಗಿದೆ. ಭಾರತದಿಂದ ಯಾವ ಮಟ್ಟದ ಪ್ರತಿಕಾರವನ್ನು ಎದುರಿಸಬೇಕಾಗತ್ತೆ ಅನ್ನೋ ಭಯ ಈಗ ಪಾಕಿಸ್ತಾನಕ್ಕೆ ಕಾಡ್ತಾ ಇದೆ. ಅವತ್ತು ಸಾಯಿಸಬೇಕಾದ್ರೆ ಆ ಹಂದಿ ಏನೋ ಹೇಳಿತ್ತಲ್ವಾ, ಮೋದಿಕೋ ಬತಾವೋ ಅನ್ನೋದಾಗಿ. ಅಬ್ ಮೋದಿಕೋ ಪತ ಚಲ್ ಗಯ. ಮೋದಿಗೆ ವಿಷಯ ಗೊತ್ತಾಗಿದೆ, ಹುಡ್ಕೊಂಡು ಬರ್ತಾರೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.